ವೈ ದೇ ಟಾರ್ಗೆಟಿಂಗ್ ಧರ್ಮಸ್ಥಳ? ಅಪರಾಧಿ ಯಾರೇ ಆಗಿರಲಿ ಶಿಕ್ಷೆ ಆಗಬೇಕು. ಈ 90% ಅಕೌಂಟ್ಗಳಿಗೆ ಸೌಜನ್ಯ ನ್ಯಾಯ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಮನುಷ್ಯ ತಪ್ಪು ಮಾಡಿ ದೇವರನ್ನು ದೂಷಿಸೋದು ಎಷ್ಟು ಸರಿ ಅಲ್ವಾ? ಪಹಲ್ಗಾಮ್ ದಾಳಿಯ ವಿಡಿಯೋದಲ್ಲಿ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತಾನೆ. ನಿಮ್ಮನ್ನು ಲೀಡ್ ಮಾಡ್ತಿರೋರ ಉದ್ದೇಶನ ಫಸ್ಟ್ ತಿಳ್ಕೊಳ್ಳಿ. ದಲ್ಲಾಳಿಗಳು ಹುಡ್ಕೊತಾರೆ ಹೊರತು ನ್ಯಾಯ ಮಾತ್ರ ಸಿಗಲ್ಲ. ಹುಷಾರ್. ಧರ್ಮಸ್ಥಳ ದಾನ ಧರ್ಮಗಳ ಬೀಡು ಎಂದು ಪ್ರಖ್ಯಾತಿ ಪಡೆದಿರುವ ಒಂದು ಪುಣ್ಯ ಸ್ಥಳ. ಕರ್ನಾಟಕದ ಅತಿ ಹೆಚ್ಚು ಶಿವಭಕ್ತರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸವಿದೆ. ಸಾಕ್ಷಾತ್ ಶಿವನೇ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಇದೆ. ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಬಹುಶಃ ಎಲ್ಲರಿಗೂ ತಿಳಿದಿರುತ್ತೆ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಪ್ರತಿನಿತ್ಯ ಹಸಿದು ಬಂದ ಲಕ್ಷಾಂತರ ಜನರಿಗೆ ಹೊಟ್ಟೆ ತುಂಬ ಅನ್ನದಾನ ಮಾಡುವಂಥ ಕ್ಷೇತ್ರ ಧರ್ಮಸ್ಥಳ. ಯಾವುದೇ ಜಾತಿ ಧರ್ಮದ ನಿರ್ಬಂಧನೆ ಇಲ್ಲದೆ ಪ್ರತಿಯೊಬ್ಬರೂ ಇಲ್ಲಿ ಶ್ರೀ ಮಂಜುನಾಥನ ದರ್ಶನ ಪಡಿತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಸುದ್ದಿಯಲ್ಲಿರೋದು ಕೆಲವು ನಕಾರಾತ್ಮಕ ವಿಚಾರಗಳಿಂದ. 2012ರಲ್ಲಿ ಸೌಜನ್ಯ ಎಂಬ ಹೆಣ್ಣುಮಗಳ ಬರ್ಬರ ಅತ್ಯಾಚಾರ ಮತ್ತು ಹತ್ಯೆಯಾಗುತ್ತೆ. 2012ರಿಂದ ಇಂದಿನವರೆಗೆ ಆ ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೇ ಇರೋದು ನಿಜವಾಗಿಯೂ ಖಂಡನೀಯ. ಇವಾಗ ನಾನು ಹೇಳಕೊಟ್ಟಿರೋ ವಿಚಾರ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ಅಪರಾಧಿ ಯಾರೇ ಆಗಿರಲಿ ಶಿಕ್ಷೆ ಆಗಬೇಕು. ಆದರೆ ಹೋರಾಟದ 100ರಲ್ಲಿ 90 ಭಾಗ ಆ ಬಡ ಹೆಣ್ಣು ಮಗಳ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕಿಂತ ಜಾಸ್ತಿ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಇವತ್ತು ಸೌಜನ್ಯ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಹುಟ್ಕೊಂಡಿದ್ದಾವೆ. ಅಷ್ಟರಲ್ಲಿ 90% ಅಕೌಂಟ್ಗಳಿಗೆ ಸೌಜನ್ಯ ನ್ಯಾಯ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಅವಳ ಹೆಸರಲ್ಲಿ ಫಾಲೋವರ್ಸ್ಗೆ ಏನಾದರೆ ಸಾಕು ಅವ್ರಿಗೆ. ಇನ್ನೂ ಕೆಲವು ಅಕೌಂಟ್ಗಳು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋ ಕೆಲಸನೇ ಮಾಡ್ಕೊಂಡಿದ್ದಾವೆ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಪೋಸ್ಟ್ ಹಾಕಿದ್ದೆ. ಪ್ರಕರಣದ ಕಾವು ಏರಿದಾಗ ಪ್ರತಿ ಸಲ ನೋವು ಅನುಭವಿಸ್ತಿರೋದು ಇಬ್ಬರೇ. ಒಂದು ಸೌಜನ್ಯಾಳ ಕುಟುಂಬ, ಇನ್ನೊಂದು ಟೀಕೆಗೆ ಒಳಗಾಗ್ತಿರ್ತಕ್ಕಂತಹ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ. ಇವತ್ತು ನಾನು ಅದರಲ್ಲಿ ಯಾವ ವ್ಯಕ್ತಿಯ ಪರವಾಗಿ ಮಾತಾಡಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ನಿಂದನೆ ಆಗ್ತಿದೆ ಅಂತ ಹೇಳಿದ್ದೀನಿ. ಆ ವಿಡಿಯೋಗೆ ದುಡ್ಡೆಷ್ಟು ಕೊಟ್ಟರು, ಗೂಗಲ್ ಪೇ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ. ವೈ ದೇ ಟಾರ್ಗೆಟಿಂಗ್ ಧರ್ಮಸ್ಥಳ? ರೀಸೆಂಟಾಗಿ ವೈರಲ್ ಆದಂತಹ ಸಮೀರ್ ಮಿಡಿ ವಿಡಿಯೋ ತಗೊಳ್ಳಿ. ಅದರಲ್ಲೂ ಕೂಡ ಆತ ಹೇಳ್ತಾನೆ, ಧರ್ಮಸ್ಥಳವನ್ನು ನಾನು ಹಿಂದೂ ಟೆಂಪಲ್ ಅಂದ್ಕೊಂಡಿದ್ದೆ, ಬಟ್ ಇದು ಜೈನ ಫ್ಯಾಮಿಲಿಗೆ ಸೇರಿದಂತಹ ಒಂದು ಜೈನರ ಪ್ರೈವೇಟ್ ಟೆಂಪಲ್ ಅಂತೆಲ್ಲ. ನಾನು ಇಷ್ಟೂ ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸಿಂಪಲ್. ಧರ್ಮಸ್ಥಳದ ದೇವಾಲಯದ ಆಡಳಿತನ ಕಟ್ಕೊಂಡು ಸೌಜನ್ಯ ಕೇಸಿಗೆ ಆಗಬೇಕಾಗಿರೋದೇನಾಗಿದೆ? ಅದು ಒಂದು ಜೈನ ಟೆಂಪಲ್ ಆದರೂ ಆಗಿರಲಿ, ಬೌದ್ಧ ಟೆಂಪಲ್ ಆದರೂ ಆಗಿರಲಿ, ನಮ್ಮ ಫೋಕಸ್ ಇರಬೇಕಾಗಿರೋದೆಲ್ಲಿ? ಅಪರಾಧಿ ಮತ್ತು ಅಪರಾಧ ಮಾಡಿದಂಥ ವ್ಯಕ್ತಿ ಅಥವಾ ಅಪರಾಧ ಶಂಕಿತ ವ್ಯಕ್ತಿಯ ಮೇಲೆ ಅಲ್ವಾ? ಧರ್ಮಸ್ಥಳದ ಮೇಲೆ ಯಾಕೆ? ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಗಳ ಬಗ್ಗೆ ಮಾತಾಡೋ ಇದೇ ವ್ಯಕ್ತಿ ಪಹಲ್ಗಾಮ್ ದಾಳಿಯ ವಿಡಿಯೋದಲ್ಲಿ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತಾನೆ. ಸ್ಟ್ರೇಂಜ್ ಅಲ್ವಾ? ಅದಾದಮೇಲೆ ಡೋಂಟ್ ವಿಸಿಟ್ ಧರ್ಮಸ್ಥಳ, ಬೈಕಾಟ್ ಧರ್ಮಸ್ಥಳ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋದು ಇವೆಲ್ಲ ತುಂಬ ನಡೀತಿದೆ. ಮನುಷ್ಯತ್ವ ಇರೋ ಪ್ರತಿಯೊಬ್ಬನಿಗೂ ಸಹ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತಲೇ ಇದೆ. ಬಟ್ ನಿಜವಾಗಿಯೂ ಯಾವುದೇ ಬೇರೆ ದುರುದ್ದೇಶ ಇಲ್ಲದೆ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿರೋರಿದ್ದಾರೆ. ಅವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ನಿಮ್ಮನ್ನು ಲೀಡ್ ಮಾಡ್ತಿರೋರ ಉದ್ದೇಶನ ಫಸ್ಟ್ ತಿಳ್ಕೊಳ್ಳಿ. ಹೀಗೆ ಆದರೆ ಇನ್ನೂ 20 ವರ್ಷ ಆದರೂ ನ್ಯಾಯ ಸಿಗಲ್ಲ. ಆಮೇಲೆ ಇನ್ನೊಂದು ವಿಚಾರ ತುಂಬ ಕೇಳಿಬರುತ್ತೆ. ಧರ್ಮಸ್ಥಳದಲ್ಲಿ ದೇವರಿಲ್ಲ, ದೇವರಿದ್ದಿದ್ರೆ ಇಷ್ಟೊತ್ತಿಗೆ ನ್ಯಾಯ ಸಿಗಬೇಕಾಗಿತ್ತು, ಧರ್ಮಸ್ಥಳ ಒಂದು ಅಪವಿತ್ರ ಕ್ಷೇತ್ರ, ಅಲ್ಲಿಗೆ ಹೋಗಬೇಡಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕೋದು. ಒಂದು ವಿಷಯ ತಿಳ್ಕೊಳ್ಳಿ, ಸತ್ಯ ಧರ್ಮಕ್ಕೆ ನ್ಯಾಯ ಖಂಡಿತ ಸಿಗುತ್ತೆ. ಹಾಗೆ ನೋಡೋಕೆ ಹೋದರೆ ಶ್ರೀಕೃಷ್ಣ ಕುರುಕ್ಷೇತ್ರವನ್ನು ಒಂದು ಚಿಟಿಕೆಯಲ್ಲಿ ಮುಗಿಸ್ಬೋದಾಗಿತ್ತು. ಆದರೆ ಅವನು ಧರ್ಮ ಕರ್ಮಗಳನ್ನು ಮಾಡೋಕ್ಕೆ ಬಿಡ್ತಾನೆ. ಮನುಷ್ಯ ತಪ್ಪು ಮಾಡಿ ದೇವರನ್ನು ದೂಷಿಸೋದು ಎಷ್ಟು ಸರಿ ಅಲ್ವಾ? ಇವತ್ತು ಧರ್ಮಸ್ಥಳದಲ್ಲೂ ಅದೇ ಆಗ್ತಿದೆ. ಮನುಷ್ಯ ಮಾಡಿದ ತಪ್ಪನ್ನು ಸರಿ ಮಾಡೋದು ಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಕಡೆ ಫೋಕಸ್ ಮಾಡೋದು ಬಿಟ್ಟು ಧರ್ಮಸ್ಥಳ ಕ್ಷೇತ್ರವನ್ನು ಅಪಪ್ರಚಾರ ಮಾಡೋದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕಾಣಿಸ್ತಿದೆ. ಹೀಗೆ ಆದರೆ ದಿನೇ ಹೊಸ ನ್ಯಾಯ ಕೊಡಿಸೋ ದಲ್ಲಾಳಿಗಳು ಹುಡ್ಕೊತಾರೆ ಹೊರತು ನ್ಯಾಯ ಮಾತ್ರ ಸಿಗಲ್ಲ. ಹುಷಾರ್.